ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇಸ್ರೇಲ್ ಮತ್ತು ಅಮೆರಿಕ ದೇಶಗಳು ಇರಾನ್ ಮೇಲೆ ಜಂಟಿ ದಾಳಿಯನ್ನ ನಡೆಸಿ ಮಧ್ಯಪ್ರಾಚ್ಯವನ್ನ ಹೊಸ ಸಂಘರ್ಷಕ್ಕೆ ದೂಡಿದ ಕೆಲವು ಗಂಟೆಗಳ ಅಂತರದಲ್ಲಿ ಇರಾನ್ ದೇಶ ಯುಎಇ, ಅಬುಧಾಬಿ, ದುಬೈ, ಕತಾರ್ನ ದೋಹಾ, ಸೌದಿ ಅರೇಬಿಯಾದ ರಿಯಾದ್, ಬಹರೇನ್ ನಗರಗಳ ಮೇಲೆ ತೀವ್ರವಾದಂತಹ ದಾಳಿಯನ್ನ ಮಾಡಿದೆ. ಅಬುಧಾಬಿಯಲ್ಲಿ ಈ ದಾಳಿಯಿಂದ ಓರ್ವ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾರೆ. ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು ಮಾತ್ರವಲ್ಲದೆ 6 ಇತರೆ ದೇಶಗಳಲ್ಲಿರುವ ಅಮೆರಿಕದ ವಾಯು ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸುವ ಮುಖಾಂತರ ಇದೀಗ ಇರಾನ್ ದೇಶ ತನ್ನ ಸೇಡನ್ನ ತೀರಿಸಿಕೊಂಡಿದೆ. ಹಾಗಾದ್ರೆ ಏನಿದು ಹೆಚ್ಚಿನ ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇರಾನ್ ದೇಶದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧವನ್ನ ಸಾರಿತ್ತು. ಇರಾನ್ ಮೇಲೆ ವೈಮಾನಿಕ ದಾಳಿಯನ್ನು ಕೂಡ ನಡೆಸಲಾಗಿತ್ತು. ಇದರಿಂದ ಹೆದರಿ ಸುಮ್ಮನೆ ಕೂರದಂತ ಇರಾನ್ ಇಸ್ರೇಲ್ ಹಾಗೂ 6 ದೇಶಗಳಲ್ಲಿರುವ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಆ 6 ದೇಶಗಳೆಂದರೆ ಯುಎಇ, ಸೌದಿ ಅರೇಬಿಯಾ, ಕುವೈತ್, ಜೋರ್ಡಾನ್, ಕತಾರ್ ಮತ್ತು ಬಹರಾನ್. ಇರಾನ್ ತನ್ನ 6 ವಾಯು ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿ ಏಕಕಾಲದಲ್ಲಿ ನಾಶಪಡಿಸಿದ್ರಿಂದ ಇರಾನ್ನ ಪ್ರತಿಕಾರದಿಂದ ಅಮೆರಿಕ ಹೆಚ್ಚು ಹಾನಿಯನ್ನ ಅನುಭವಿಸಬೇಕಾಗಿ ಬಂದಿದೆ. ಹೀಗಾಗಿ ಈ ಯುದ್ಧ ಇನ್ನಷ್ಟು ಉದ್ವಿಗ್ನಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಇರಾನ್ ಯಾವ ನಗರಗಳ ಮೇಲೆ ದಾಳಿಯನ್ನ ನಡೆಸಿತು ಎನ್ನುವುದನ್ನು ನೋಡ್ತಾ ಹೋದ್ರೆ, ಇರಾನ್ ತನ್ನ ಮೊದಲ ದಾಳಿಯನ್ನ ಟೆಲ್ ಅವಿವ ಮೇಲೆ ನಡೆಸಿತ್ತು. ಇರಾನ್ ಇಸ್ರಾಯೇಲ್ ರಾಜಧಾನಿಯ ಮೇಲೆ ಕ್ಷಿಪಣಿ ದಾಳಿ ನಡೆಸುವ ಮುಖಾಂತರ ಇಸ್ರೇಲ್ ತುರ್ತು ಪರಿಸ್ಥಿತಿಯನ್ನ ಕೂಡ ಘೋಷಣೆ ಮಾಡಿತು. ನಂತರ ಇರಾನ್ ಬಹರೇನ್ ನಲ್ಲಿರುವಂತ ಅಮೆರಿಕದ ವಾಯು ನೆಲೆಯನ್ನ ಕೂಡ ಗುರಿಯಾಗಿಸಿಕೊಂಡಿತು. ಅಲ್ಲಿ ಅಮೆರಿಕದ F-12 ವಿಮಾನವನ್ನ ನಿಯೋಜಿಸಿತು. ಇರಾನ್ ಈ ವಾಯು ನೆಲೆಯನ್ನ ನಾಶ ಮಾಡಿತು. ಎರಡನೇದಾಗಿ ಇರಾನ್ ಇದಾದ ಬಳಿಕ ಯುಎಇಯ ಅಬುಧಾಬಿಯಲ್ಲಿರುವಂತ ಅಮೆರಿಕದ ವಾಯು ನೆಲೆಯನ್ನ ಗುರಿಯಾಗಿಸಿಕೊಳ್ತು. ಜೊತೆಗೆ ಅಬುಧಾಬಿಯಲ್ಲಿ ನಡೆದ ಈ ದಾಳಿಯಲ್ಲಿ ಯುಎಇಯಲ್ಲಿ ರಾಜ್ಯಾದ್ಯಂತ ಎಚ್ಚರಿಕೆಯನ್ನ ನೀಡಬೇಕಾಗಿ ಬಂತು. ಯುಎಇಯ ರಾಜ್ಯ ಸುದ್ದಿ ಸಂಸ್ಥೆಯ ಪ್ರಕಾರ ಇರಾನಿನ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾನೆ. ಇನ್ನು ಮೂರನೇದಾಗಿ ದೋಹಾದಲ್ಲಿರುವ ಅಮೆರಿಕ ವಾಯು ನೆಲೆಯನ್ನ ಇರಾನ್ ಗುರಿಯಾಗಿಸಿಕೊಳ್ತು ಎಂದು ಕತಾರ್ನ ರಕ್ಷಣಾ ಸಚಿವರು ಕೂಡ ಹೇಳಿದ್ದಾರೆ. ಇಲ್ಲಿ ಕ್ಷಿಪಣಿ ದಾಳಿ ಕೂಡ ನಡೆಸಲಾಗಿದೆ. ಇರಾನ್ ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿಯನ್ನ ಮಾಡ್ತು. ಇರಾನ್ ಅಲ್ಲಿನ ಅಮೆರಿಕ ವಾಯು ನೆಲೆಯ ಮೇಲೆ ಕ್ಷಿಪಣಿ ದಾಳಿಯನ್ನು ಕೂಡ ಮಾಡ್ತು ಎನ್ನುವಂತ ಸುದ್ದಿ ಇದೀಗ ಹೊರ ಬರ್ತಾ ಇದೆ. ಬಳಿಕ ಜೋರ್ಡಾನ್ ನಲ್ಲಿರುವಂತ ಅಮೆರಿಕದ ಪ್ರಧಾನ ಕಚೇರಿಯ ಮೇಲೆ ಇರಾನ್ ವಾಯು ದಾಳಿಯನ್ನ ಮಾಡ್ತು. ಜೋರ್ಡಾನ್ನ ಇಸ್ರೇಲ್ನ ನೆರೆಯ ರಾಷ್ಟ್ರ. ಜೋರ್ಡಾನ್ ಬಳಿ ಅಮೆರಿಕದ F-22ಗಳನ್ನ ನಿಯೋಜನೆ ಮಾಡಿದೆ. ಅದಾದ ನಂತರ ಕುವೈತ್ ಮೇಲೆ ದಾಳಿ ಮಾಡ್ತು. ಅಲ್ಲಿಯೂ ಕೂಡ ಅಮೆರಿಕದ ವಾಯು ನೆಲೆ ಇದೆ. ಹೀಗಾಗಿ ಕುವೈತ್ ಮೇಲೆ ದಾಳಿ ಮಾಡುವ ಮುಖಾಂತರ ಯುದ್ಧ ಮುಂದುವರಿದರೆ ಇಡೀ ಮಧ್ಯ ಪ್ರಾಚ್ಯವೇ ಪ್ರಕ್ಷುಬ್ಧವಾಗಬಹುದು ಎಂದು ಇರಾನ್ ತೋರಿಸ್ಬಿಡ್ತು. ಇನ್ನು ಈ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಣ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಯಾವಾಗ ಶಾಂತವಾಗತ್ತೆ, ಎಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ಸ್ಟಾರ್ಟ್ ಮಾಡಿದಂತ ಯುದ್ಧಕ್ಕೆ ಪ್ರತಿಕಾರವಾಗಿ ಇದೀಗ ಇರಾನ್ ಕೂಡ ತನ್ನೆಲ್ಲ ಸಾಮರ್ಥ್ಯವನ್ನ ಬಳಸಿ ಅಮೆರಿಕದ ವಾಯು ನೆಲೆಗಳ ಮೇಲೆ ಯುದ್ಧವನ್ನ ಸಾರುವ ಮುಖಾಂತರ, ಕ್ಷಿಪಣಿಗಳನ್ನ ಬಿಡುವ ಮುಖಾಂತರ ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ದೊಡ್ಡದಾದಂತ ಸೆಡ್ಡು ಹೊಡೆದು ಪ್ರತಿಕಾರದ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಹೀಗಾಗಿ ಈ ಯುದ್ಧ ಯಾವಾಗ ಮುಗಿಯತ್ತೆ, ಎಲ್ಲಿಗೆ ಮುಗಿಯತ್ತೆ, ಯಾರು ಮಧ್ಯ ಪ್ರವೇಶ ಮಾಡ್ತಾರೆ, ಎಲ್ಲವೂ ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.